ಈ ದೇಶಕ್ಕೆ ಸ್ವಾತಂತ್ರ್ಯ ಬರಲು ಶಾಮನೂರು ಶಿವಶಂಕರಪ್ಪ ಮತ್ತು ಅವರ ತಂದೆ ಹಾಗೂ ಅವರ ಮಕ್ಕಳು ಯಾವ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ಎಷ್ಟು ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ ಎಂದು ಬಿಜೆಪಿ ಮುಖಂಡ ಯಶವಂತರಾವ್ ಜಾಧವ್ ದಿನೇಶ್ ಕೆ ಶೆಟ್ಟಿಗೆ ಪ್ರಶ್ನಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೊನ್ನೆ ಸುದ್ದಿಗೋಷ್ಠಿ ನಡೆಸಿದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ಹಿಂದೂ ಧರ್ಮದ ಹೋರಾಟಕ್ಕೆ ಬಿಜೆಪಿಯವರು ಎಸ್ಸಿ ಎಸ್ಟಿ ಒಬಿಸಿ ವರ್ಗದ ಬಡ ಮಕ್ಕಳನ್ನು ಬಳಸಿಕೊಳ್ಳುತ್ತಾರೆಂದು ಹೇಳಿಕೆ ನೀಡಿದ್ದು, ಇದುವರೆಗೂ ಅವರ ಶಾಸಕರಾದ ಶಾಮನೂರು ಕುಟುಂಬವಾಗಲಿ ಅಥವಾ ನಿಮ್ಮ ಕುಟುಂಬವಾಗಲಿ ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಜೈಲಿಗೆ ಹೋಗಿ ಬಂದಿದ್ದೀರಿ ಎಂದು ಪ್ರಶ್ನೆ ಮಾಡಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದ ಕುಟುಂಬದವರಿಗೆ ನೀವಾಗಲಿ ಅಥವಾ ನಿಮ್ಮ ಸಚಿವರಾಗಲಿ ಏನು ಸಹಾಯ ಮಾಡಿದ್ದೀರಿ, ರಾಜಕೀಯದಲ್ಲಿ ಯಾವ ಸ್ಥಾನಮಾನ ಕೊಟ್ಟಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ದಾವಣಗೆರೆಯ ಸಾರ್ವಜನಿಕ ಸ್ಥಳದಲ್ಲಿರುವ ಶಾಮನೂರು ಶಿವಶಂಕರಪ್ಪ ಹಾಗೂ ಎಸ್ಎಸ್ ಮಲ್ಲಿಕಾರ್ಜುನ್ ರವರ ಹೆಸರುಗಳನ್ನು ತೆಗೆದು ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದವರ ಹೆಸರುಗಳನ್ನು ಇಡುವ ಮೂಲಕ ದಾವಣಗೆರೆ ಜಿಲ್ಲೆಗೆ ನೀವು ಮಾಡಿದ ದ್ರೋಹಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ಎಂದರು. ಸುದ್ದಿಗೋಷ್ಠಿಯಲ್ಲಿ ರಾಜನಹಳ್ಳಿ ಶಿವಕುಮಾರ್, ಟಿಂಕರ್ ಮಂಜಣ್ಣ, ಪರಶುರಾಮ್, ಬಾಲಚಂದ್ರ, ಶಿವನಗೌಡ ಪಾಟೀಲ್ ಇದ್ದರು. ಪದೇ ದಿನೇಶ್ ಶೆಟ್ಟಿ ಅವರು ನಮ್ಮ SC ST OBC ಜನಾಂಗವನ್ನು ಈ ಥರ ಹಿಂದೂ ಸಂಘಟನೆ ಪರವಾಗಿ ಹೋರಾಟಕ್ಕೆ ಬಳಸ್ಕೊಳ್ತಾರೆ. ಹರೀಶ್ ಅವರ ಮಗ ಯಾಕೆ ಹೋರಾಟಕ್ಕೆ ಬಂದಿಲ್ಲ, ಅವ್ರ ಮಗ ಯಾಕೆ ಹೋರಾಟಕ್ಕೆ ಬಂದಿಲ್ಲ, ಸಿದ್ದೇಶ್ವರ ಮಗ ಯಾಕೆ ಹೋರಾಟಕ್ಕೆ ಬಂದಿಲ್ಲ, ಇವ್ರ ಮಗ ಯಾಕೆ ಹೋರಾಟಕ್ಕೆ ಬಂದಿಲ್ಲ ಅಂತ ಕೇಳ್ತಾರೆ. ನಾನು ನಿಮ್ಮ ಮುಖಾಂತರ ಅವರಿಗೆ ಕೇಳಲಿಕ್ಕೆ ಬಯಸ್ತೀನಿ. 1947 ಏನು ಸ್ವಾತಂತ್ರ್ಯ ಬಂತು, ಅದಕ್ಕಿಂತ ಮುಂಚೆ ದಾವಣಗೆರೆ ಒಳಗೆ ಎಷ್ಟು ಕುಟುಂಬಗಳು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಭಾಗವಹಿಸಿದ್ವು? ಒಂದು ಏನು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥ 6 ಜನ ಹುತಾತ್ಮರು: ಹಳ್ಳೂರು ನಾಗಪ್ಪ, ಅಕ್ಸಾಲಿ ವಿರೂಪಾಕ್ಷಪ್ಪ, ಬಿದರಕುಂದಿ ನಿಂಗಪ್ಪ, ಅಮಾಲಿ ತಿಪ್ಪಣ್ಣ, ಅದಡಿ ನಿಂಗಪ್ಪ, ಮಗಾನಹಳ್ಳಿ ಹನುಮಂತಪ್ಪ. ಈ 6 ಜನ ಹುತಾತ್ಮರ 1942 ಭಾರತ ವಿಮೋಚನಾ ಚಳವಳಿಯಲ್ಲಿ ರೈಲ್ವೆ ಕಂಬಿಯನ್ನು ಕಿತ್ತಿದ್ದಕ್ಕೆ ಅವ್ರ ಮೇಲೆ ಗೋಲಿಬಾರಾಗಿ 6 ಜನ ಹುತಾತ್ಮರಾದರು ಸ್ವಾತಂತ್ರ್ಯ ಹೋರಾಟಕ್ಕೆ. ನೀನು ಮಾತೆತ್ತಿದರೆ ಏನು ರಾಮ ಜನ್ಮಭೂಮಿ ಹೋರಾಟದಲ್ಲಿ ಮಡಿದವರಿಗೆ ನಾವು ದುಡ್ಡು ಕೊಟ್ವಿ ಅಂತೀಯಲ್ಲಪ್ಪ. ಈ 6 ಕುಟುಂಬಕ್ಕೆ ಎಷ್ಟು ರೊಕ್ಕ ಕೊಟ್ಟಿದ್ದಿ, ಎಷ್ಟು ಬಂಗ್ಲೆ ಕಟ್ಸ್ಕೊಟ್ಟಿದ್ದಿ? ದಾವಣಗೆರೆಗೆ ಎಷ್ಟು ಜನ ಸ್ವತಂತ್ರ ಹೋರಾಟಗಾರರಿದ್ದಾರೆ, ಅವ್ರವ್ರ ಕುಟುಂಬಕ್ಕೆ ಏನೇನು ಮಾಡಿದಿರಿ ನೀವು? ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತು, ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತು ಅಂತ ಹೇಳ್ತಿರಲ್ಲ. ಯಾರ್ಯಾರು ನಿಮ್ಮ ಕುಟುಂಬದವರು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು? ದಿನೇಶ್ ಶೆಟ್ಟಿ ನಿಮ್ಮ ಅಪ್ಪ ಭಾಗವಹಿಸಿದ್ನ ಸ್ವಾತಂತ್ರ್ಯ ಹೋರಾಟದಾಗೆ? ಶಾಮನೂರು ಶಿವಶಂಕರಪ್ಪ ಅವ್ರು ಭಾಗವಹಿಸಿದ್ರೆ ಈ ಹೋರಾಟದಾಗೆ? ಅಥವಾ ಅವ್ರ ಅಪ್ಪ ಕಲ್ಲೇಶವ್ರು ಏನಾರು ಕಲ್ಲೇಶಪ್ಪನವ್ರು ಏನಾರು ಹೋರಾಟದಲ್ಲಿ ಭಾಗವಹಿಸಿದ್ರ? ಅಥವಾ ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಕುಟುಂಬದವ್ರು ಯಾರು ಭಾಗವಹಿಸಿದ್ರ? SS ಮಲ್ಲಿಕಾರ್ಜುನ್ ಯಾರಾದರೂ ಭಾಗವಹಿಸಿದ್ರ ಈ ಸ್ವಾತಂತ್ರ್ಯ ಹೋರಾಟದಾಗೆ? ನಾವು ಸ್ವತಂತ್ರ ತಂದು ಕೊಟ್ವಿ ಅಂತಂದು ಹೇಳಿ ಇವತ್ತು ಒಂದು ಮನೆಗೆ MP MLA ಮಂತ್ರಿ ಎಲ್ಲ ತೊಗೊಂಡಿದ್ದೀರಲ್ಲಪ್ಪ. ಮತ್ತು ಈ ಯಾರಾದರೂ ಸಹಿತ ಸ್ವತಂತ್ರ ಹೋರಾಟಗಾರರಿಗೆ ಯಾವುದಾದ್ರೂ ಒಂದು ಸ್ಥಾನಮಾನ ಕೊಟ್ಟಿದ್ದೀರಿ? ಹಂಗಾರೆ ನೀವು ಯಾರಿಗೆ ಮನೆ ಕಟ್ಸ್ಕೊಟ್ಟಿದ್ದೀರಿ ಹೇಳಪ್ಪ? ನೀನು ಯಾರಿಗೆ ಮನೆ ಕಟ್ಸ್ಕೊಟ್ಟಿದ್ದೀರಿ? ಸ್ವತಂತ್ರ ಹೋರಾಟಗಾರರಿಗೆ ಯಾರಿಗೆ ಮನೆ ಕಟ್ಸ್ಕೊಟ್ಟಿದ್ದೀರಿ? ಎಷ್ಟು ಜನ ಸ್ವತಂತ್ರ ಹೋರಾಟಗಾರರಿಗೆ CITB ಚೇರ್ಮನ್ ಮಾಡಿದ್ದೀರಿ, ನಗರಾಭಿವೃದ್ಧಿ ಅಧ್ಯಕ್ಷರು ಮಾಡಿದ್ದೀರಿ? ಹೇಳಿ ನೋಡೋಣ. ಇವತ್ತಿಲ್ಲೇ ಇದೆ ಕರ್ನಾಟಕ ಸ್ವತಂತ್ರ ಹೋರಾಟಗಾರರ ಒಂದು ಪುಸ್ತಕ. ಸುಮಾರು ಕಡಿಮೆ ಅಂದರೆ ದಾವಣಗೆರೆಯಲ್ಲಿ ಒಂದು 500 ಜನ ಇದ್ದಾರೆ ಸ್ವಾತಂತ್ರ್ಯ ಹೋರಾಟ. ಎಷ್ಟು ಜನದ ಮನೆಗೆ ನೀನು ಹೋಗಿ ಅವ್ರಿಗೊಂದು ಗೌರವ ಸೂಚಿಸಿದೆ? ಎಷ್ಟು ಜನದ ಮನೆಗೆ ಹೋಗಿ ಅವ್ರಿಗೇನಾದರೂ ಸಹಿತ ಕಷ್ಟ ಸುಖ ಕೇಳಿದೆ? ಎಷ್ಟು ಜನ ಮನೆಗೆ ಆಶ್ರಯ ಮನೆ ಕೊಟ್ಟಿದೆ? ಹೇಳಪ್ಪ ನೋಡೋಣ. ನಿನ್ನ ರಾಜಕೀಯ ತೆವಲಿಗೆ ಅವತ್ತು ಮೋತಿರಣ್ಣವ್ರು ಶಾಸಕರಿದ್ದರು 1990ನೇ ಇಸ್ವಿ ಒಳಗೆ. ಅವರು ಈ ಏನು ರಾಮಜ್ಯೋತಿ ರಥಯಾತ್ರೆಗೆ ಸ್ವಾಗತಕ್ಕೆ ಹೋರಕ್ಕೆ ಬರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವತ್ತು ಹಿಂದೂ ಜನಾಂಗ ಅವ್ರ ಮೇಲೆ ಆಕ್ರೋಶಗೊಂಡಿತ್ತು. ಅದನ್ನು ಸದುಪಯೋಗ ಮಾಡಿಸ್ಕೊಂಡು ನಾವು MLA ಟಿಕೆಟ್ ತೊಗೋಬೇಕು, ಮೋತಿರಣ್ಣ ಕೈ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಅವತ್ತು ನಾಟಕ ಆಡಿದ್ರಿ ನೀವು. ಏನು 8 ಜನ ಕುಟುಂಬದವ್ರು ಸತ್ತವ್ರ ಮನೆಗೆ ಹೋಗಿ 10,000 ಕೊಟ್ಟು ದೊಡ್ಡ ದುಡ್ಡು ಕೊಟ್ಬಿಟ್ಟೇವೆ ನಾವು. ಭಾರಿ ನಾವು ಹಿಂದೂ ಪರವಾಗಿದ್ದೀವಿ. ಅಲ್ಲಿ ಮುಸ್ಲಿಮರಿಗೆ ಕೊಟ್ಟರೆ, ಇಲ್ಲಿ ಹಿಂದೂಗಳಿಗೆ ಕೊಟ್ಟರೆ ನಾಟಕ ಮಾಡಿದ್ರಿ. ಇದನ್ನು ನಾಟಕ ಯಾಕೆ ಅಂದರೆ ನಿಮಗೆ MLA ಟಿಕೆಟ್ ಬೇಕಾಗಿತ್ತು, ನಿಮಗೆ ಅಲ್ಲಿವರೆಗೂ ಟಿಕೆಟ್ ಕೊಟ್ಟಿದ್ದಿಲ್ಲ. ಮೋತಿರಣ್ಣನ ಕೈ ತಪ್ಪಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಇದನ್ನು ನಾಟಕ ಮಾಡಿದ್ದು, ಬೇರೆ ಯಾವ ಉದ್ದೇಶದಿಂದನೂ ಮಾಡಿಲ್ಲ. ಮಾತೆತ್ತಿದ್ರೆ ದಿನೇಶ್ ಶೆಟ್ಟಿ ದೊಡ್ಡವ್ರ ಬಗ್ಗೆ ಮಾತಾಡ್ಬಿಟ್ರೆ ಇವ್ರು ದೊಡ್ಡವ್ರು ಹಾಕಾರ ಅಂತ ತಿಳ್ಕೊಂಬಿಟ್ಟವ್ರೆ ಅಂತಂತ ದಿನೇಶ್ ಶೆಟ್ಟಿ ಕೇಳಕ್ಕೆ ಬಯಸ್ತೀನಿ. 1978 ಬಸವನಗೌಡರು ಹರಿಹರ ಶಾಸಕರಾಗಿದ್ದರು. ನಿಮ್ಮ ಶಾಮನೂರು ಶಿವಶಂಕರಪ್ಪ ಏನಾಗಿದ್ನಪ್ಪ? 94ರ ಶಾಸಕರವರು.
1978ರಾಗೆ ಬಸವನಗೌಡರು ಹರಿಹರದಾಗ ಶಾಸಕ ಆಗಿದ್ದು ಕಾಂಗ್ರೆಸ್ಸಿಂದ. ನಿಮ್ಮ ಮಲ್ಲಿಕಾರ್ಜುನ್ 1983ನೇ ಇಸ್ವಿಗೆ ಎಲ್ಲಿದ್ದಪ್ಪ? ಅಂಥ ಸಂದರ್ಭದಲ್ಲೇ ನಗರಸಭಾ ಸದಸ್ಯರಾಗಿದ್ದರು ಬಿ ಪಿ ಹರೀಶ್. ರಾಜಕೀಯ ಗಂಧ ಗಾಳಿ ಗೊತ್ತಿಲ್ಲದರು ಏನೋ ಭಾರಿ ಶ್ರೀಮಂತರು, ಭಾರಿ ಹಣ ಐತಿ, ಭಾರಿ ಅಧಿಕಾರ ಐತಿ ಅಂತ ತಕ್ಷಣ ಅವ್ರು ದೊಡ್ಡರ. ಯಾವ ಹೋರಾಟದಲ್ಲಿ ಭಾಗವಹಿಸಿದಾರೆ ತೋರಿಸು. ನಿಮ್ಮ ಶಾಮನೂರು ಶಿವಶಂಕರಪ್ಪ ಇರ್ಬೋದು, ಮಲ್ಲಿಕಾರ್ಜುನ್ ಇರ್ಬೋದು, ಪ್ರಭಾ ಮಲ್ಲಿಕಾರ್ಜುನ್ ಇರ್ಬೋದು. ಇಲ್ಲಪ್ಪ ಕಾಂಗ್ರೆಸ್ ಪಕ್ಷದ ಇಂತಿಂಥ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ, ಮುಂಚೂಣಿ ಒಳಗಿದ್ರು ಇವರು, ಹಾಗಾಗಿ ಇವರಿಗೆಲ್ಲ ಸ್ಥಾನಮಾನಗಳು ಸಿಕ್ಕಿದಾವಂತ ಒಂದು ತೋರಿಸ್ರಪ್ಪ ನಿಮ್ಮ ಯೋಗ್ಯತೆ. ಅದು ಬಿಟ್ಕೊಂಡು ಸುಖ ಸುಮ್ಮನೆ ನಮ್ಮ ಹರೀಶ್ ಬಗ್ಗೆ ಮಾತಾಡೋದು, ಸಿದ್ದೇಶ್ವರ ಬಗ್ಗೆ ಮಾತಾಡೋದು, ನನ್ನ ಬಗ್ಗೆ ಮಾತಾಡೋದು, ರಾಜನಹಳ್ಳಿ ಶಿವಕುಮಾರ್ ಬಗ್ಗೆ ಮಾತಾಡೋದು, ಹುತಾತ್ಮರಾದ ಹಿಂದೂ ಯುವಕರ ಬಗ್ಗೆ ಮಾತಾಡೋದು. ನಾನು ಒಂದು ಮಾತನ್ನು ದಿನೇಶ್ ಶೆಟ್ಟಿಗೆ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ಕುಟುಂಬ ಏನಿತ್ತಲ್ಲ, ನಿಮ್ಮ ಅಪ್ಪನ ಅಣ್ಣ ತಮ್ಮಳಿರ್ಬೋದು, ನಿಮ್ಮ ಅಪ್ಪ ಇರ್ಬೋದು, ಬೇರೆ ಬೇರೆ ಆವಾಗ ಏನು ಗಾಂಧಿ ಸಿದ್ದವೀರಪ್ಪನವರು ಮಂತ್ರಿ ಆಗಿದ್ದರಲ್ಲ, ಆವಾಗ ಅವ್ರ ಮನೆ ಸೇವಕರಾಗಿದ್ರಿ ನೀವು. ಈಗ ವರ್ಷ ಬದಲಾಯಿಸ್ಕೊಂಡಿರಿ. ಅವ್ರ ಮನೆ ಈಗ ಅವ್ರದ್ದು ಮಂತ್ರಿಗಿರಿನೂ ಇಲ್ಲ, ಅವ್ರ ಶಾಸಕರು ಇಲ್ಲ. ಈಗೇನಾಯ್ತು, ಇಲ್ಲಿಗೆ ವಾಲಿದ್ರಿ. ಶಾಮನೂರು ಶಿವಶಂಕರಪ್ಪ ಮಲ್ಲಿಕಾರ್ಜುನ್ ಮನೆಗೆ ವಾಲಿದ್ರಿ. ಎಲ್ಲೆಲ್ಲಿ ಅಧಿಕಾರ ಇರ್ತೈತೋ, ಎಲ್ಲೆಲ್ಲಿ ಶ್ರೀಮಂತಿಗೆ ಇರ್ತೈತೋ ಅಲ್ಲಿ ಸೇವೆ ಮಾಡ್ಕೊಂತ ಅವ್ರಿಗೆ ಹೊಗಳ್ಕೊಂತ ಇರ್ತಕ್ಕಂಥ ನೀನು ಇವತ್ತು ನಮಗೆ, ನಾವು ಹುಟ್ಟ ಹೋರಾಟಗಾರದಿಂದ ಬಂದಿರೋ ನಾವು ನಮ್ಮ ಬಗ್ಗೆ ಅಗರ್ವಾಗಿ ಮಾತಾಡ್ತೀವಿ. ರಾಜನಹಳ್ಳಿ ಶಿವಕುಮಾರ್ ಬಗ್ಗೆ, ನಮ್ಮ ಬಗ್ಗೆ, ನಮ್ಮ ಬಿ ಜೆ ಪಿ ಮುಖಂಡರ ಬಗ್ಗೆ ಒಂದು ಹೋರಾಟ ತೋರಿಸಿ ನಿನ್ನ ಯೋಗ್ಯತೆಗೆ. ನಿಮ್ಮ ಶಾಮನೂರು ಕುಟುಂಬದ ಒಂದು ಹೋರಾಟ ತೋರಿಸು.